ಮಾತು ಈಗಾಗಲೇ ನಾನು ಸೋಷಿಯಲ್ ಮೀಡಿಯಲ್ಲಿ ಜಾಸ್ತಿ ನೋಡಿದ್ದೀನಿ. ಎಲ್ಲರೂ ಆಗಲೇ ಹೇಳಿದಾಗೆ ಮಾರೇ ಮಾತಾಡಿದ್ದಾರೆ. ನಾನು ಈಗ ಮುಗಿಸ್ತಾರೆ ಅಂತ ನೋಡಿದ್ದೀನಿ. ತುಂಬ ಮಾತಾಡಿದ್ದಾರೆ. ನನಗೆ ಒಂದು ಏನು ಅನ್ನಿಸ್ತಿತ್ತಂದರೆ, ಈ ಇತ್ತೀಚಿನ ಸುಮಾರು ಒಂದು 2-3 ವರ್ಷಗಳ ಸಿನಿ ಬೆಳವಣಿಗೆಯಲ್ಲಿ ನನಗೆ ಸುಮ್ಮನೆ ಒಂದು ಅನ್ನಿಸ್ತಿತ್ತು, ಈ 20s ಕಿಡ್ಸ್ ಅಂತ. 20s ಕಿಡ್ಸ್ ಯಾರು ಅಂದರೆ ಕಿಟ್ಟಿ, ಗಣೇಶ್, ದುನಿಯಾ ವಿಜಿ ಎಲ್ಲ 20ರ ನಂತರ 20ರ ಆಸ್ಪಾಸಲ್ಲಿ ಹೀರೋಗಳಾಗಿ ಹೊರಹೊಮ್ಮಿದವರು. ಅವರೆಲ್ಲರಿಗೂ ಈ ಇತ್ತೀಚೆಗೆ ತುಂಬ ಎಲ್ಲರಿಗೂ ಲೈನಾಗಿ ಸಕ್ಸಸ್ ಸಿಗ್ತಾ ಇದೆ. ಆ ಸಾಲಿನಲ್ಲಿ ಕಿಟ್ಟಿ ನಿಂತಿದ್ದಾರೆ ಅಂತ. ಅಂದರೆ ಸಕ್ಸಸ್ಫುಲ್ ಹೀರೋಸೇ ಎಲ್ಲರೂ. ಬಟ್ ಎಲ್ಲ ರೀತಿಯ ವಿಶೇಷತೆಗಳನ್ನು, ಈಗ ಕೃಷ್ಣ ಪ್ರಣಯ ಸಖಿ ಆಗ್ಬೋದು, ಭೀಮಾ ಆಗ್ಬೋದು, ಚೂಮಂತರಾಗ್ಬೋದು, ಎಲ್ಲ ಹೀಗೆ. ಮತ್ತು ನಾಗಶೇಖರ್ ಸಿನಿಮಾ ಅಂದ ಕೂಡಲೇ 2 ವಿಷಯ ಗಟ್ಟಿ. ಒಂದು ವಿಜುವಲ್, 2ನೇದು ಹಾಡುಗಳು. ಒಂದು ವಿಶೇಷ ಏನು ಗೊತ್ತಾ, ದಿನಕರ್ ಮತ್ತು ಕವಿರಾಜ್ ಇಬ್ಬರು ಭಾಳ ಆತ್ಮೀಯ ಸ್ನೇಹಿತರು. ಬುಲ್ಬುಲ್ ಅನ್ನೋ ಸಿನಿಮಾ ಕೂಡ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿದವರು, ಅಷ್ಟು ಸ್ನೇಹಿತರು ಅವರು. ಬಟ್ ದಿನಕರ್ ಎಲ್ಲ ಸಿನಿಮಾದಲ್ಲೂ ಒಂದು ಸಿನಿಮಾನೂ ಕವಿರಾಜ್ ಬರೀಲಿಲ್ಲ, ನಾನೇ ಬರೆದಿದ್ದೀನಿ ದಿನಕರ್ ನಿರ್ದೇಶನ ಸಿನಿಮಾಗಳು. ನಾಗಶೇಖರ್ ನಾನು ಭಾಳ ಆತ್ಮೀಯರು. ಇಲ್ಲ ಇರೋದು ಹೇಳ್ತಾ ಇದ್ದೀನಿ. ಬಟ್ ನಾಗಶೇಖರ್ ಸಿನಿಮಾ ಅಲ್ಲಿ ಒಂದೇ ಸಿನಿಮಾ ಒಂದು ಹಾಡು ಮಾತ್ರ ಸಂಜೆ ಗೀತಲ್ಲಿ ನಾನು ಬರೆದಿದ್ದೆ. ಹಾಡು ಬರ್ದಿಲ್ಲ ಅಂದರೆ ನಾನು ಯಾವ ಕಂಪ್ಲೇಂಟ್ ಅಲ್ಲ. ಅದು ಹೇಗಿರುತ್ತೆ ಸಿನಿಮಾದ ಸಂಬಂಧಗಳು, ಭಾವನಾತ್ಮಕ ಸಂಬಂಧಗಳು ಒಂದು ಕಡೆ ಆದರೆ, ಸಿನಿಮಾನ ತನ್ನ ಕಥೆಯನ್ನ ಅರ್ಥ ಮಾಡ್ಕೊಳ್ಳಬಲ್ಲ ಅನ್ನುವ ಒಂದು ಬೇರೆ ಥರದೊಂದು ಕಾನ್ಫಿಡೆನ್ಸ್ ಇದೆಯಲ್ಲ, ಅದೇ ಬೇರೆ. ಅದು ಮತ್ತು ವರ್ಕ್ ಆಗ್ತಾ ಇದೆ ಅಂತ. ನನ್ನ ದಿನಕರದ್ದು ಹೇಗೆ ವರ್ಕ್ ಆಗ್ತಾ ಇದೆಯೋ, ಕವಿರಾಜ್ ಅಂಡ್ ನಾಗಶೇಖರ್ದು ಕಂಟಿನ್ಯೂಸ್ಲಿ ವರ್ಕ್ ಆಗ್ತಾ ಇದೆ. ಈ ಸಿನಿಮಾದಲ್ಲೂ ವರ್ಕ್ ಆಗಿದೆ. ಹಾಡುಗಳೆಲ್ಲ ತುಂಬ ಚೆನ್ನಾಗಿದೆ. ಮತ್ತು ಶ್ರೀಧರ್ ಸಂಭ್ರಮ್ ನಾನು ಯಾವಾಗಲೂ ಅನ್ಕೋತೀನಿ, ಸಂಭ್ರಮ್ ಒಂದು ಒಳ್ಳೆ 6 ಬೇಕಲ್ಲ. ಫಸ್ಟು ಇನ್ನಿಂಗ್ಸಲ್ಲಿ 6 ಹೊಡೆದಿದ್ರು, ಅದಾದ್ಮೇಲೆ ಒಂದು 6 ಬೇಕಲ್ಲ ಅಂತ. ಅದು ಇಲ್ಲಿ 6 ಇದ್ದಾರೆ ನಾಗಶೇಖರ್. ಸೊ ಈ ಸಿನಿಮಾ ಆಡಿಯೋ ಎಷ್ಟು ಯಶಸ್ಸು. ಆಮೇಲೆ ಭಾಳ ಸೀಕ್ರೆಟ್ ಹೇಳ್ಬಿಡ್ತೀನಿ ಕೇಳಿ, ಈ ಸಿನಿಮಾನ ಆಲ್ರೆಡಿ ನೋಡಿರೋರು ಹೇಳಿರೋದು ತುಂಬ ಚೆನ್ನಾಗಿದೆ ಅಂತ. ಹಂಗಾಗಿ ಸೊ ಡೆಫಿನೆಟ್ ಆಗಿ ಈ ಸಿನಿಮಾ ಪ್ರೇಕ್ಷಕರಿಗೆ ತುಂಬ ಹಿಡಿಸುತ್ತೆ. ಇದೆಲ್ಲದರ ಹೊರತಾಗಿ ಒಂದು ವಿಷಯ ಹೇಳಬೇಕು. ನಾನು ಮೂಲತಃ ನೇಯ್ಗೆ ಕುಟುಂಬದಿಂದ ಬಂದವನು, ನೇಯ್ಗೆ ಹಿನ್ನೆಲೆ ಇರೋನು, ಮತ್ತು ನೇಯ್ಗೆ ಮಾಡಿಕೊಂಡೇ ಡಿಗ್ರಿ ಪಾಸ್ ಮಾಡಿದವನು ಸಂಜೆ ಕಾಲೇಜಲ್ಲಿ ಓದ್ಕೊಂಡು. ಹಾಗಾಗಿ ನೇಕಾರ ಮತ್ತು ನೇಕಾರನ ಬದುಕು ನನ್ನ ಬಹಳ ಅನುಭವ ನನಗದು. ಈ ಸಿನಿಮಾದಲ್ಲಿ ಒಬ್ಬ ನೇಕಾರನ ಕತೆ, ಒಂದು ಕರ್ನಾಟಕದ ಒಂದು ಸಣ್ಣ ಟೌನ್ ಅಂತೀವಲ್ಲ, ಆ ಟೌನ್ ಅಥವಾ ಒಂದು ಗ್ರಾಮದಿಂದ ಹೋದಂಥ ಒಬ್ಬ ನೇಕಾರ. ಇಡೀ ಕತೆ ಒಂದು ಜೊತೆಯಲ್ಲಿ ಪ್ರೀತಿ ಇದೆ, ಎಲ್ಲವೂ ಇದೆ. ಒಂದು ಸಾಧನೆಯ ಕತೆ ಇದೆ. ಆ ಸಾಧನೆಯ ಕತೆ ತುಂಬ ದೊಡ್ಡ ಯಶಸ್ಸಾಗಲಿ ಅಂತ ಹಾರೈಸ್ತೀನಿ. ಶುಭವಾಗಲಿ. ಮತ್ತು ಟೀಸರ್ ಬಿಡಲ್ಲ, ಸಾಂಗ್ಗಳು ಬಿಡ್ತೀನಿ ಅಂತ ನಾಗಶೇಖರ್ ಹೇಳಿದರು. ಒತ್ತಾಯ ಅಂತ ಅಂದರು. ನಿಜ, ನಾನು ಹೇಳಬೇಕು ಅಂತಿದ್ದೆ. ಯಾಕೆಂದರೆ ಇದು ಸಿನಿಮಾದ ಮೇಜರ್ ಹೈಲೈಟ್ಸೇ ವಿಜುವಲ್. ಯಾಕೆಂದರೆ ಹೊರದೇಶದಲ್ಲೆಲ್ಲ ಮಾಡಿದ್ದಾರೆ, ವಿಜುವಲ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ ನಾಗಶೇಖರ್, ಸತ್ಯ ಹೆಗಡೆ ಬ್ಯಾಚ್, ಟೋಟಲ್ ಆಗಿ ಗ್ಯಾಂಗು. ಸೊ ಈ ಗ್ಯಾಂಗ್ನ ನಾವು ಮುಂಚೆನೆ, ಸಿನಿಮಾ ಬಿಡುಗಡೆ ಮುಂಚೆನೆ ವಿಜುವಲ್ ನೋಡಬೇಕು ಅಂತ ಇತ್ತು. ಸೊ ಬಿಡುಗಡೆ ಮಾಡ್ತಾ ಇರೋದು ತುಂಬ ಸಂತೋಷ. ನಾನು ಬಿಡುಗಡೆ ಮಾಡೋಕ್ಕೆ ನನ್ನ ಕರೆದಿದ್ದು ಇನ್ನೂ ಸಂತೋಷ. ಒಳ್ಳೆಯದಾಗಲಿ ಇಡೀ ತಂಡಕ್ಕೆ ಅಂತ ಹಾರೈಸ್ತೀನಿ. ಇನ್ನು ಯಾಕಂದ್ರೆ ಬಿಟ್ಟಿದ್ರೆ ಚಲವಾದಿ ಅವ್ರನ್ನ ಬಿಟ್ಟಿದ್ದೀನಿ. ನಿರ್ಮಾಪಕರಾಗಿ ಭಾಳ ಹಿಂದೆ ಯಾವುದೋ ಪ್ರಯತ್ನ ಪಟ್ಟಿದ್ರು, ಮತ್ತು ಈಗ ಮಾಡಿದ್ರು ಅಂತ ನಾನೆಲ್ಲ ನಿಮ್ಮ ಸೋಷಿಯಲ್ ಮೀಡಿಯಾ ನೋಡಿ ಹೇಳ್ತಾರೆ. ಈ ಸಿನಿಮಾ ದೊಡ್ಡ ಯಶಸ್ಸಾಗಲಿ, ಅವರ ಜೇಬು ತುಂಬಿ ಇನ್ನಷ್ಟು ಸಿನಿಮಾಗಳು ಮಾಡುವಂತಾಗಲಿ ಅಂತ ಹಾರೈಸ್ತೀನಿ. ಚಿತ್ರತಂಡ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಆದಷ್ಟು. ಥ್ಯಾಂಕ್ ಯು.